ಅಂತಿರುವ ನನ್ನ ಮೈದರನ್ನ ಚೆನ್ನಾಗಿದ್ದೀರಪ್ಪ. ನೌಕರಿಗೋಸ್ಕರ ಅಲಿಯುತ್ತಿರುವ ಈ ನನ್ನ ಮೈದರನಿಗೆ ಇಂಟರ್ವ್ಯೂ ಮುಗಿದು ಪಾಸ್ ಆಗಿ ಶಿಕ್ಷಕರ ಹುದ್ದೆ ಸಿಗುವಂತೆ ಮಾಡಪ್ಪ ಅಂತ ಹಿರಿಯ ಮೈದರನಾದ ಜಮದಗ್ನಿ ಒಳ್ಳೆಯ ಆದರ್ಶ ವ್ಯಕ್ತಿಯಾಗುವಂತೆ ಮಾಡು. ಹಾಗೂ ನನ್ನ ಪತಿಗೆ ಅಮೋಘವಾದ ಗೌರವ ಸಿಗಲಿ ಅಂತ ಬೇಡ್ಕೊಂಡು ಮೆಚ್ಚಿದೆ ಸಬರಿ, ಮೆಚ್ಚಿದೆ ನಿನ್ನ ಹೃದಯವಂತಿಕೆ ಮಾತಿಗೆ. ನೀನೇನು ಆ ದೇವಿಯಲ್ಲಿ ಬೇಡಿಕೊಂಡು ಬಂದೆ, ಆದರೆ ಏನು ಸ್ವಾಮಿ ಆದರೆ ಎಂಬ ಮಾತು? ತಂದೆ ತಾಯಿಗಳಿಲ್ಲದೆ ತಬ್ಬಲಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವವಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೆ. ನೀನು ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಪಾರವೇ ಇಲ್ಲ. ಆಗ್ಲಿ ಸ್ವಾಮಿ, ನಿಮ್ಮ ಆಜ್ಞೆಯಂತೆ ನಾನು ಪಾಲಿಸುತ್ತೇನೆ. ಅವರು ನಿಮ್ಮ ತಮ್ಮಂದಿರಾದ್ರು ಅವರು ನನ್ನ ಮೈದುನರಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದು ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷ ಐತೆ? ಶಬರಿ, ಮೈದುನರ ಮೇಲೆ ನಿನಗೆಷ್ಟೊಂದು ಪ್ರೀತಿ, ಪ್ರೇಮ, ಮಮತೆ. ನೀನು ಬರೀ ನನ್ನ ಹೆಂಡತಿಯಲ್ಲ ಶಬರಿ, ನನ್ನ ಹೆಂಡತಿಯ ರೂಪದಲ್ಲಿ ಈ ಸತ್ಯವಂತನ ಕೈ ಹಿಡಿದ ಭಾಗ್ಯದ ದೇವತೆ ನೀನು. ಅಷ್ಟೊಂದು ಹೊಗಳಿ ಅಟ್ಟಕ್ಕೇರಿಸ್ಬೇಡಿ ನನ್ನನ್ನ. ಅಷ್ಟೊಂದು ದೊಡ್ಡ ಗುಣದ ಹೆಣ್ಣಲ್ಲ ನಾನು. ನೋಡಿ, ಯಾವ ತಾಯಿಯಂದಿರೇ ಆಗಲಿ ತಮ್ಮ ಮಕ್ಕಳು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕು, ಸಣ್ಣ ಮಾರ್ಗದಲ್ಲಿ ಸಾಗಬೇಕು ಅಂತ ಹೆತ್ತೋಳು ಬಯಸ್ತಾಳೆ. ಅದರಂತೆ ಅತ್ತಿಗೆ ಆದ ನಾನು ನನ್ನ ಮೈದುನರು ಒಳ್ಳೆ ಮಾರ್ಗದಲ್ಲಿ ನಡೀಲಿ ಅನ್ನೋದೇ ನನ್ನ ಪ್ರಯತ್ನ ರೀ. ಈ ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನಡಿನಾವರಿಯಲ್ಲೇ ನಡೆಯುತ್ತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಅವರ ಭವಿಷ್ಯ ಈ ದೇಶದ ಹಂದರವಾಗಲಿ. ಈ ನಿಮ್ಮ ಆಶಾ ಗೋಪುರದ ಕನಸು ನನಸಾಗ್ಲಿ ಅಂತ ನಾನು ಆ ದೇವಿಯಲ್ಲಿ ಮತ್ತೊಮ್ಮೆ ಬೇಡಿಕೊಳ್ತೀನಿ. ಶಬರಿ, ಇದು ಬರೀ ನನ್ನ ಕನಸಲ್ಲ ಶಬರಿ, ಬರೀ ನನ್ನ ಕನಸಲ್ಲ. ಬಾಳೆ ಬದುಕಬೇಕಾದ ನನ್ನಿಬ್ಬರ ತಮ್ಮಂದಿರು ಈ ಜಗದಲ್ಲಿ ಮಿಂಚಿ ನಿಲುಗುವ ತಾರೆಯಾಗಿ ಪರಿಶೋಧಿಸಲೆಂದು ಆ ಬಸವೇಶನಲ್ಲಿ ನಾನು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ಈ ನಿಮ್ಮ ಮಾತುಗಳನ್ನು ಕೇಳಿದ್ರೆ ಸಾಗರ ಅಲೆಗಳಂತೆ ಉಕ್ಕಿ ಹರಿಯುತ್ತಿದೆ ನನ್ನ ಪ್ರೀತಿ. ಇದೇ ಸಂತೋಷದ ಹಳ್ಳಿಗಳಲ್ಲಿ ಹಕ್ಕಿಯಂತೆ ಹಾರಿ ನವಿಲಿನಂತೆ ಕುಣಿದು ಕೋಗಿಲೆಯಂತೆ ಹಾಡೇ ಒಂದು ಪ್ರೇಮ ಗೀತೆ. ನಿಮ್ಮ ಆಸೆಯಂತೆ ಹಾಡುವುದ ಶ್ರೀಮತಿ
ಬರೋ ಹೊತ್ತಾಯ್ತು. ನಡೀರಿ, ಊಟದ ಸಿದ್ಧತೆ ಮಾಡ್ತೀನಿ. ಶಬರಿ, ನೆನೆಸುವುದರೊಳಗಾಗಿ ನನ್ನ ಮೂರಿನ ತಮ್ಮ ಸಂಪತ್ ಬಂದೇ ಬಿಟ್ಟ ನೋಡಲ್ಲಿ. ಅತಿಗೆ ಬಾಮ ಇದನ್ನ ಈಗ ಬಂದೇನಪ್ಪ? ಹೌದತ್ತಿಗೆ ಈಗ ತಾನೇ ಬಂದೆ. ಏನಾಯ್ತು ಸೋದರ, ನೀನು ಬೆಂಗಳೂರಿಗೆ ಇಂಟ್ರಿಗೆಂದು ಹೋದ ಕೆಲಸ? ನನ್ನ ಹತ್ತಿಗೆಯರಾದ ಇಬ್ಬರ ಆಸೆಯಂತೆ ನಾನು ಶಿಕ್ಷಕರ ಹಿಂದಿನಲ್ಲಿ ಪಾಸಾಗಿ ಬಂದಿದ್ದೇನೆ ಅಣ್ಣ. ಎಂತ ಸಂತೋಷ ಸುದ್ದಿ ಹೇಳಿದೆ ಇದನ್ನ. ಏನಕ್ಕೋ ಅಣ್ಣ ಸ್ವೀಟ್? ಎದ್ದೇಳು ಸಹೋದರ, ಎದ್ದೇಳು. ನೋಡಿದೆಯ ಶಬರಿ, ನಮ್ಮಿಬ್ಬರ ಭಾವನೆಗಳಂತೆ ನನ್ನ ತಮ್ಮ ಇಂಟ್ರಿಯಲ್ಲಿ ಪಾಸಾಗಿ ಬಂದಿದ್ದಾನೆ. ಅತಿಗೆ ತೆಗೆದುಕೊಳ್ಳಿ ಸ್ವೀಟ್. ಆಶೀರ್ವದಿಸಕ್ಕೆ ಆ ದೇವರು 100 ಕಾಲ ನಿನ್ನ ಸುಖವಾಗಿದ್ದ. ಅಣ್ಣ. ಅತಿಗೆ ಹೇಳಪ್ಪ. ಗಂಡು ಗೊಡಲಿಯ ಪುಂಡ ಗಂಡುಗಳಿಗೆ ರಾಯಣ್ಣನ ಅವತಾರದ ಸಿಂಹದ ಮರಿ ನನ್ನ ಎರಡನೇ ಅಣ್ಣ ಜಮದಗ್ನಿ ಎಲ್ಲಿ ಹೋಗಿರುವನು? ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಎಂಬಂತೆ ನೆನೆಸುವಷ್ಟರಲ್ಲಿ ಬಂದೇ ಬಿಟ್ಟ ನನ್ನ ಮುತ್ತಿನ ಮೈದುನ. ಅಣ್ಣ ಹತ್ತಿಗೆ ಸಹೋದರ ಸಂಪತ್ತು ಮೂವರು ಒಟ್ಟಾಗಿ ಮೇಲು ಪರ್ವತ ಬಂಡೆ ನಿಮ್ಮ ತಲೆ ಮೇಲೆ ಬಿದ್ದಂತೆ ಮಾತನಾಡ್ತಿದ್ದಾರಲ್ಲ, ಏನದು? ಏನಿಲ್ಲ ಸೋದರ, ಸಂಪತ್ ನಿಮ್ಮ ಅಣ್ಣ ಎಲ್ಲಿ ಎಂದು ಕೇಳಿದ. ಅದಕ್ಕೆ ನಿನ್ನ ಬಗ್ಗೆನೇ ಮಾತಾಡುತ್ತಾ ನಿಂತಿದ್ದೇವೆ ಅಷ್ಟೇ. ಈಗ ಮತ್ಯಾವನಾದರೂ ಪುಂಡ ಪೋಕರಿ ಮಗನಾದರೂ ನಿಮಗೆ ನಿತ್ಯ ನುಡಿಯನ್ನ ಆಡಿ ಪುಂಡತನ ತೋರಿಸಿ ಹೋಗಿದ್ದರೆ ಅವರ ನೆತ್ತರ ಕುಡಿಯಲು ಪಡಿಸಿಕೊಳ್ಳದೆ ಈ ನನ್ನ ಗಂಡು ಗಡಲಿ ಗಂಡು ಗೊಡಲಿಯ ಪುಂಡ ಗಜ ಚಕ್ತಿ ಗಜ ಕೇಸರಿ ಅಂತ ಹಣ್ಣ ಜಮದಗ್ನಿ ನೀನಿರುವಾಗ ಈ ನಮ್ಮ ಮನೆತನದ ಕಡೆಗೆ ಕೈ ಮಾಡಿ ತೋರಿಸಿ ಕಣ್ಣು ಬಿಟಿಗಿಸಿ ಹೊರಡಿ ನೋಡಿ ಹೋಗುವ ಕುಣ್ಣಿಗಳು ಯಾರಿದ್ದಾರಣ್ಣ ಈ ಊರಿನಲ್ಲಿ? ಯಾರಿಲ್ಲವೆಂದು ನುಡಿಯಬೇಡ ಸಹೋದರ. ಆ ಕಡಮೋತಿ ಕತ್ತಿಗೆ ಒತ್ತಿತ್ತು, ಮೇಲೆ ಬಸ್ಸಪ್ಪ ಒಳಗೆ ಇಸಪ್ಪ, ಬೂದಿ ಮುಚ್ಚಿದ ಕೆಂಡದಂತೆ ನಾಮರ್ತನರ ಮಕ್ಕಳು ಸಾಕಷ್ಟು ಜನರಿದ್ದರಪ್ಪ ಈ ಊರಲ್ಲಿ. ಸಹೋದರ, ಊರಿನ ಅವತಾರ ನಮಗೇಕೆ? ನೀನು ದೇಸಾಯಿ ಗೌಡನ ಮನೆಗೆ ಹೋದ ಕೆಲಸ ಏನಾಯ್ತು? ಹೋದ ಕೆಲಸ ಏನಾಯ್ತು ಎಂದು ಹೇಗೆ ಹೇಳೋಣ? ನನಗೆ ಬಂದಿರುವ ಕೋಪದಲ್ಲಿ ಅಡ್ಡಡ್ಡಾಗಿ ಕಡದ ಎಡೆಗೆ ತುಂಬಿ ಬರುತ್ತಿದ್ದೆ. ನಿಮಗೆ ಕೊಟ್ಟ ಪ್ರಯೋಜನ ಪ್ರಕಾರ ಅವನಿಗೆ ವಾರ್ನಿಂಗ್ ಮಾಡಿ ಬಂದಿದ್ದೇನೆ. ಆ ದರ್ಪದ ಕುಂದಿದೆ ಸಾಯಿಗೌಡ, ನಿನ್ನ ವಾರ್ನಿಂಗಿಗೆ ಬಗ್ಗದಿದ್ದರೆ ಅಣ್ಣ ಸತ್ಯವಂತ ಹೇಳಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ಅರಿತುಕೊಂಡರೆ ಆ ದೇಶದ ಒಳ್ಳೆದು, ನಮಗೂ ಒಳ್ಳೆದು. ಇರದಿದ್ದರೆ ನಾಳೆಗೆ ಒಳಗಡೆ ನಡೆಯಲಿ ನಮ್ಮಿಬ್ಬರ ರಣರಂಗದ ಕಾಳಗ. ಆ ರಣರಂಗದ ಕಾಳಗದಲ್ಲಿ ಆ ದೇಶಗಳಿಗೆ ಸಾಯಬೇಕು, ಇಲ್ಲ ನಾನು ಸಾಯಬೇಕು. ಸಹೋದರ, ಆ ದೇಸಾಯ ಕೊಡನ ವಿಷಯ ಆಗಿರಲ್ಲ. ನೀನು ಇಂಟ್ರಿ ಹೋದ ಕೆಲಸ ಏನಾಯ್ತು? ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಹುದ್ದೆಗೆ ಆಯ್ಕೆಯಾಗಿದ್ದೇನೆ.
ಯಾವ ತಾಲೂಕಿಗೂ ಯಾವ ಊರಿಗೂ ಹಾಕುತ್ತಾರೋ ಇನ್ನೂ ತಿಳಿದಿಲ್ಲ. ಯಾವ ತಾಲೂಕಿಗಾದರಾಗಲಿ ಯಾವ ಊರಿಗಾದರಾಗಲಿ ಒಟ್ಟಿನಲ್ಲಿ ನಮ್ಮೆಲ್ಲರ ಆಚೆ ಪ್ರಕಾರ ಆದರ್ಶಕ ಶಿಕ್ಷಕನಾಗಿರುವ ಅದೇ ನಮಗೆ ತುಂಬಾ ಸಂತೋಷದ ವಿಷಯ. ನೋಡು ಸಹೋದರ, ನಾಕಾರ ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರರನ್ನಾಗಿ ಮಾಡಿ ಅವರ ಬಡತನ ನಿವಾರಣೆಯಾದರೆ ಅದೇ ಅದೇ ನಮ್ಮ ಮನೆತನಕ್ಕೆ ಗೌರವ. ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವ ಗೋಪುರದ ಬಂಗಾರದ ಕಳಸ ನಾನಾಗುವೆ. ಈ ಸತ್ಯವಂತನ ಮನೆಯ ಗೌರವ ಗೋಪುರದ ಬಂಗಾರದ ಕಳಸ ನಾನಾಗುವೆ. ಈಗಲಾದರೂ ನಿಮಗೆಲ್ಲರಿಗೂ ಸಂತೋಷವಾಯಿತೆ. ನಡೀರಣ್ಣ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಹಾಡಿ ಕುಣಿದು ಕುಪ್ಪಳಿಸೋಣವಂತೆ. ಮಾಡ್ಕೊಂಡು ಬರೋಣ. ಆಯ್ತು, ನಡಿ ಹೋಗೋಣ. ಎಷ್ಟೊಂದು ಸುಂದರ
ಅದ್ಭುತವಾಗಿದೆ ಈ ವನದೇವತೆಯ ಸೌಂದರ್ಯ. ಸಂತೋಷ ಸಾಗರದಲ್ಲಿ ತೇಲುತ್ತಿರುವ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾದವನ್ನು ಕೇಳ್ತಾ ಇದ್ರಿ. ನಾನು ಸಂತೋಷ ಸಾಗರದಲ್ಲಿ ತೇಲಿ ಹೋಗ್ತಾ ಇದ್ದೇನೇನೋ ಎಂಬಂತೆ ಭಾಸವಾಗುತ್ತಿದೆ. ಅರಳಿ ನಿಂತ ಹೂಗಳ ರಾಶಿಗಳನ್ನು ನೋಡ್ತಾ ಇದ್ದೆ. ನನ್ನ ಮನಸ್ಸು ಅರಳಿ ನಿಂತಂತೆ ಭಾಸವಾಗುತ್ತಿದೆ. ತುಂಬ ಹೊತ್ತಾಯಿತು. ಸಾಯಂಕಾಲದ ಸಮಯದಲ್ಲಿ ನಾನು ನಿಂತಿದ್ದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಅದೇಕೋ ಏನು, ನಿಮ್ಮನ್ನ ಬಿಟ್ಟು ಹೋಗಲು ನನ್ನ ಮನಸ್ಸೇ ಬಾರದಂತಾಗಿದೆ. ಪ್ರೇಮದ ಹಾಡಿಗೆ ಮೋಹದ ಹಾಡಿಗೆ ಹೃದಯದ ತಾಳಕ್ಕೆ ಮನಸ್ಸು ಕುಂದಾಡಿದೆ. ಪ್ರೇಮದ ಹಾಡಿಗೆ ಮೋಹದ ಹಾಡಿಗೆ ಹೃದಯದ ತುಂಬ ನೋಡಿ, ಕಿವಿ ತುಂಬ ಕೇಳಿ, ಮನ ಆನಂದಿಸುವಂತೆ ಹೇಳಿಸಿಕೊಂಡೆ. ನವಿಲಿನಂತೆ ನರ್ತನಗೈದು ಕೋಗಿಲೆಯಂತೆ ಹಾಡಿದ ಹಾಡನ್ನು ಹರೆಯದ ಯೌವನದಿ ತುಂಬಿ ತುಳುಕಾಡುತ್ತಿರುವ ನಿನ್ನ ರತ್ನದಂಚಿನಿಂದ ಮಿನುಗುವ ತಾರೆಯಾದ ಈ ಅವರೆ ಹೆಣ್ಣನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದು ಒಳ್ಳೆ ಸಮಯ. ಬಂಗಾರದ ಜಿಂಕೆಯಂತಿರುವ ಈ ರೇಣುಕ ನನ್ನ ರಮಣಿಯಾಗಿ ರಂಜಿಸಿದರೆ ಇವರಂತೆ ಕೊನೆಗೂಡಿಸಿ ನಾನು ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ಆ ನನ್ನ ಸೋದರ ಮಾವ ದೇಸಾಯಿ ಗೌಡನ ಹಣ ಆಭರಣದ ರಾಶಿಯನ್ನು. ಆಮೇಲೆ ಅಗ್ನಿದೇವ ಜಮದಗ್ನಿ ನಾನು ಆಟ ಹಾಡಿಸುವ ಹಾಡುಗಳು. ನಾನೇ ನಿನ್ನ ಪಡೆದಣ್ಣ ದೇಸಾಯಿ ಗೌಡನ ಫ್ಯಾಕ್ಟರಿ ಮ್ಯಾನೇಜರ್, ಅಲ್ಲದೆ ಅವನ ಸೋದರಳಿಯ ಸುರೇಂದ್ರ ಪಾಟೀಲ್. ಗೊತ್ತಾಯ್ತು. ತಾವಿಲ್ಲಿಗೆ ಬಂದ ಕಾರಣ? ಬಂದ ಕಾರಣ 18ರ ಹರೆಯದ ಯೌವನದ ಬುತ್ತಿಯನ್ನು ಒತ್ತು ಅವನೇ ಹೇಗೆ ಖಗೋಳವನ್ನು ಸುತ್ತಿ ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಪತಿ ಹಾಗಲು ಬಂದಿರುವೆ. ಮತ್ತೆ ಹೀನ. ಆಫ್ಟರ್ ಆಲ್ ನೀನೊಬ್ಬ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ಅಂದ ಮಾತ್ರಕ್ಕೆ ಬಡಿವಾರದ ಬಂಟನಾಗಿ ದಿಟ್ಟತನದಿಂದ ನಡೀತಾ ಇದ್ದೀಯಾ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವೆ ಎಂದು. ನೀನೊಬ್ಬ ಮ್ಯಾನೇಜರ್ ಅಷ್ಟೇ ಕಣೋ. ನಿನ್ನನ್ನು ನಾನು ಮದುವೆಯಾಗಲು ನಾನೇನು ಕೂಳು ಕಾಣದ ತಿಕ್ಕೇಡಿ ಹೆಣ್ಣಲ್ಲ. ಹೊರಟು ಹೋಗ. ನಿನ್ನ ಹರೆಯದ ಯೌವನದಿ ತುಂಬಿ ತುಳುಕಾಡುತ್ತಿರುವ ನಿನ್ನ ದೇಹದ ಸೌಂದರ್ಯ ಸುಖ ಸವಿಯಲು ಬಂದಿರುವನು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಾಗದನ್ನೇ ಸಾಧಿಸಲು ಛಲತಟ್ಟು ಛಲಗಾರನಾಗಿ ಹುಟ್ಟು ಹೊಡೆದ ನಿಂತಿರುವ ಈ ಸುರಪತಿಯಿಂದ ಸುರೇಂದ್ರ ಪಾಟೀಲನಿಗೆ ಅಸಾಧ್ಯ ಎಂಬುದಿಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂದಾಗ ನೀನು ಕೇವಲ ಚುಡಿ ಹಾಕಿದ ಮ್ಯಾಡಿ ಹೆಣ್ಣಾದ ನೀರೇನು ಮಹಾಬಾಯನ್ನ ರಮಣಿಯಾಗಿ ದೂರ ಸರಿದು ಮಾತನಾಡು.
ಪಿತ್ತ ನೆತ್ತಿಗೇರಿದ ನಿಮ್ಮಂಥವರನ್ನ ಕೊಂದು ನಿಮ್ಮ ಕರುಳುಗಳನ್ನ ಬಗೆದು ಕೊರಳಿಗೆ ಮಾಲೆಯನ್ನಾಗಿ ಧರಿಸಿಕೊಂಡ ಚಾಮುಂಡಿ ತಾಯಿಯು ನನ್ನಂತೆ ಒಂದು ಹೆಣ್ಣು ಎಂಬುದನ್ನು ಮರೆಯಬೇಡ. ಬಲ್ಲವರು ಬರೆದಿಟ್ಟ ಕಥೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತ ಕಂತೆ ಪುರಾಣವನ್ನು ಹೇಳಿ ಕಳೆದುಕೊಳ್ಳಬೇಡ. ನಿನ್ನ ತಾಳಿಯ ಭಾಗ್ಯವನ್ನು ನನ್ನ ಮಡದೆ ಆಗುವನೆಂದು ನಿನ್ನ ಹೆತ್ತಮ್ಮನ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟರೆ ಸುತ್ತೇಳು ಹಳ್ಳಿ ಗುರು ಹಿರಿಯರ ಸಾಕ್ಷಿಯಾಗಿ ಆ ನನ್ನ ತಂದೆ ಗುರು ಸಿದ್ದೇಶ್ವರನ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೋರಣಿಗೆ ಮಾಂಗಲ್ಯ. ಕೆಲವೋ ನೀಚ ಕಾಯ್ದ ಕಬ್ಬಿಣದ ಸಲಾಕೆಯಿಂದ ಒಂದು ಹೆಣ್ಣಿಗೆ ಬರಿ ಎಳೆಯುತ್ತಿರುವ ನೀನೊಬ್ಬ ಹೇಳಿ ಗಂಡಸು ಕಣ್ಣು. ಹೇಳಿ ಗಂಡಸು ನಿನ್ನಂತ ನೂರಾರು ಹರೆಯದ ಬಾಲೆಯರನ್ನು ಹಣ ಆಭರಣದ ರಾಶಿಯಲ್ಲಿ ತೇಲಾಡಿಸಿ ಸ್ವತಃ ಹಾರುವ ಅರಸನಾದ ಈ ಸುರೇಂದ್ರ ಪಾಟೀಲನಿಗೆ ಮನಸ್ಸು ಮಾಡಿ ಕೆರಳಿದ ಕೇಸರಿಯಂತೆ ಗರ್ಜಿಸಿದರೆ ಜಿಂಗೆಯಂತೆ ಚೀರಿ ಎನ್ನ ಎದರಿ ಬಂದಪ್ಪಿ ಬೀಳುವೆ ನನ್ನ ಕಾಮದ ಶರಪಂಜರದಲ್ಲಿ. ಏನು? ನಾನು ನಿನ್ನ ಕಾಮದ ಶರಪಂಜರದಲ್ಲಿ ಬೀಳಬೇಕೆ? ಹೇ ಪಾಟೀಲ, ನಿನ್ನ ಕಾಮದ ಶರಪಂಜರಕ್ಕೆ ಅರಕ್ಷಣದಲ್ಲಿ ಗರತಿತನದ ಕಿಡಿಯಿಂದ ಬೆಂಕಿ ಹಚ್ಚಿ ಸುಟ್ಟು ಹಾಕಿ ಬಿಡ್ತೀನಿ. ಹೆಣ್ಣಿಗೆಷ್ಟು ಸೇಡು ರೋಷ ಇರಬೇಕಾದರೆ ಗಂಡಿಗೆಲ್ಲ ಒಂದು ತಿಳಿಯುವ ಹೆಣ್ಣೆ ಹತ್ತರು ಮೀಸ ಬರದ ಇರುವ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಬೇಡ ಬೇಡ ಬಂದರು ಮತ್ತೆ ಮತ್ತೆ ಬರುತ್ತಿರುವ ಈ ಜೋಡುಗುಂಡಿಯನ್ನು ಪಡೆದ ಬಂದ ಈ ಗಂಡು ನಿನ್ನ ಶೀಲ ಸವಿಯದೆ ಬಿಡಲಾರೆ. ಮಠಧಾರಿ ಈಶ್ವರನ ಕೊರಳಿಗೆ ದಿಟನಾಗರನಾಗಿ ಸುತ್ತಿಕೊಂಡು ಈ ಬಾಡಿಯನ್ನು ತಿರಸ್ಕರಿಸುವುದು ಹೆಣ್ಣಾದರಿನ ಧರ್ಮವಲ್ಲ ರೇಣುಕ. ಬೇಗ ಬಾ, ಈ ಬಾಡಿನ ಕೈಯಾರೆ ಚಿನ್ನದ ಮಾಂಗಲ್ಯವನ್ನು ಕಟ್ಟಿಸಿಕೊಳ್ಳು. ಹೇ ಪಾಟೀಲ, ನೀ ತೋರಿಸುವ ನಿನ್ನ 10 ತೊಲೆಯ ಚಿನ್ನದ ಬಂಗಾರ ಇವೆಲ್ಲ ನಾನು ಮೆಟ್ಟುವ ಹರಕು ಚಪ್ಪಲಿಯ ಸಮಾನ. ಆಸೆಗಾಗಿ ಮತ್ತೊಬ್ಬರ ಸತ್ತಾಗಿ ಬಿದ್ದ ನೀನು ಹತ್ತು ಬೇರೆ ವರ್ತಿಸುವ ಬಂದ ರಂಡೆ ಸಾವಿರ ಹಣ್ಣಿನಂತೆ ಮಾಗಿನಂತ ಮಾಟಗಾತಿ ಎಣ್ಣೆ ನಿನ್ನ ಶೀಲ ಸವಿಯದ ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ದೆ ಆದರೆ ಎದ್ದು ಬಂದು ನಿನ್ನನ್ನು ಹರಿದುತ್ತಾರೆ ಈ ಸಮಾಜದ ವೀರ ಗರತಿಯ. ಸಮಾಜ 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 ಇದೊಂದು ಮೂರ್ಖ ಸಮಾಜ. ಕೇಳೋರು ಹೇಳಕ ನಿನ್ನ ಗರತಿ ಸಮಾಜದ ಕಥೆಯನ್ನು ದೇವರಂತ ಗಂಡ ಬಿದ್ದರು ಬಿಂಡರ ಸುಖಕ್ಕಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಕಡುಬಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಹಣದಾಸೆಗಾಗಿ ತಾಳಿ ಕಟ್ಟಿದ ಗಂಡನ ತಮ್ಮ ಅರ್ಥಾರ್ಥ ಮೈದರನಿಂದ ತನ್ನ ಚಪಲ ತೀರಿಸಿಕೊಳ್ಳುವ ಹೊಲಸು ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಜಗದಲ್ಲಿ. ಹಗಲು ಹೊತ್ತಿರಲಿ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಅಣ್ಣನೊಂದಿಗೆ ಸರಸ ಮಾಡಿ ಕೊನೆಗೆ ಮಗುವಿಗೆ ಜನ್ಮ ನೀಡಿದ ಬಂಡ ರಂಡೆಯಷ್ಟಿಲ್ಲ ಈ ನಿನ್ನ ಹಾಳು ಕಲಿಯುಗದಲ್ಲಿ. ಒಡ ಹುಟ್ಟಿದವರ ಅಣ್ಣ ತಮ್ಮಂದಿರ ಕತ್ತನ್ನು ಕೊಲಿಸಿ ಶತ್ರುವಿನ ಬಲೆಯಲ್ಲಿ ಮತ್ತೆ ಸೂಳೆಯಾಗಿ ಬಿದ್ದ ನಿನ್ನಂತ ಸೋಗಲಾಡಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಕಲಿಕಾಲದ ಕಂಪ್ಯೂಟರ್ ಯುಗದಲ್ಲಿ. ಅಂದಾಗ ನಿನ್ನ ಮಾನಭಂಗದ ತೆರೆ ಹರಿದು ಶೀಲವೆಂಬ ಶ್ರೀ ಮುದ್ರಕ್ಕೆ ರಕ್ತಕ್ಕೆ ಕರಿನಾಗರನಾಗಿ ಕಚ್ಚಿ ಬಿಸಲೇಪಿಸಿದರು ಯಾವ ಗಾತಿಯರು ಎದ್ದು ಬರಲಾರಳು ಈ ನಿನ್ನ ಸಮಾಜದಲ್ಲಿ. ಹೇ ಪಾಟೀಲ, ಬೀದಿಯಲ್ಲಿ ಗರತಿಯ ಮಾನ ಕಳೆಯುವ ನಿನ್ನಂಥವನನ್ನ ನಿನ್ನ ಹೆತ್ತ ತಾಯಿ ಆದರ ಮಾಡಿಯೇ ಜನ್ಮವೆತ್ತಿರಬೇಕು. ಏ ಗಂಡ ಸೂಳೆ! ಹೆಚ್ಚಿಗೆ ಉತ್ತರಿಸಿದ್ದಾದರೆ ಮುಗಿದು ಬಿಡುವ ಈ ನಿನ್ನ ಮೃದವಾದ ದೇಹವನ್ನು
ನಿಮ್ಮಂತ ಕಾಮುಕರನ್ನು ಕಾಣ ತೆಗೆಯಲು ಸಿದ್ಧನಾಗಿ ಬಂದಿರುವ ನಾನೊಂದು ನಿನ್ನ ಪಾಲಿನ ಹುಲಿ. ಏ ತುತ್ತು ಕೋಳಿಗೆ ಗತಿ ಎಂಬದ ಮಡವಿ ಬಾರಿ ನೀನು ನನಗೆದುರಾಗಿ ನಿಲ್ಲುವಯ್ಯ. ಬಾಯಿ ಮುಚ್ಚೋ ಹೇಳಿ. ನೀನಾಗೆದರಾಗಿ ನಿಲ್ಲುವುದಷ್ಟೇ ಅಲ್ಲಲೇ ಬಡವಿಗಾರಿಯನ್ನು ಸಕ್ಕಿಂದ ಬರುತ್ತಿರುವ ನಿಮ್ಮಂತ ಶ್ರೀಮಂತ ಕುಂಡಿಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಲೇ ಜಮದಗ್ಗಿ, ಈ ಜಮದಗ್ನಿ ತನ್ನ ಬಡತನ ಬೇರೆ ಒಂದು ಸಲ ಹರಿದೋಗಿದ್ದು ಸೇಡಿನ ಸರವೇಗದಲ್ಲಿ ಸಾಗಿದರೆ ಹೇಡಿಯಾದ ನಿನ್ನ ಗತಿ
ಹೋಗಲೇ ಹೋಗು. ಅದೇ ಗಂಧದ ಗುಡಿಯ ನಾಟಕದ ಪ್ರಯೋಗದಲ್ಲಿ ನಿನ್ನನ್ನು ಈ ವೃತ್ತದಿಂದ ಪರಲೋಕಕ್ಕೆ ಕಳಿಸುವುದಕ್ಕೆ ಶಿವರಸುವನೆಂಬ ಈರ ನಾನಾಗಿ ಬಂದು ನಿನ್ನ ದೇಹ ಕಟ್ಟಿ ಬರುವುದೇ ನನ್ನ ಗುರು. ಏನಮ್ಮ ನಾವು ಇಂಥ ಹೊತ್ತಿನಲ್ಲಿ ಮನೆಯಲ್ಲಿ ಒಬ್ಬಳಿಗೆ ತುಂಬಾ ಬೇಸರವಾಗಿತ್ತು. ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಏನೇನೋ ನಡೆದು ಹೋಯ್ತು. ಹೋಗ್ಲಿ ಬಿಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ರಿ. ನಿಮಗೆ ನನ್ನ ಧನ್ಯವಾದಗಳು. ನೀನ ಆ ಶ್ರೀಮಂತ ದೇಸಾಯಿಗೌಡನ ತಂಗಿ ಹೇಳ ನಿನ್ನ ಮೇಲೆ ನಿನ್ನ ಮಾವನ ಕಾಮದ ಕಣ್ಣು. ಇರಲಿ ಇರಲಿ, ನಾನಿನ್ನು ಬರುತ್ತೇನೆ. ನಿಲ್ಲಿ ಜಗದಗ್ಗಿ. ನೋಡಿ, ನಿಮ್ಮ ನಡೆ ನುಡಿ ಧೈರ್ಯ ಸಾಹಸ ಇವನ್ನೆಲ್ಲವನ್ನೂ ನಾನು ಮನಸ್ಸಾರೆ ಮೆಚ್ಚಿಕೊಂಡಿದ್ದೇನೆ. ಅಂದ್ರೆ ನಾನು ನಿಮ್ಮನ್ನು ಕೈ ಹಿಡಿಯಬೇಕೆಂಬ ಆಸೆಯಾಗಿದೆ. ಹಾಗಾರೊಬ್ಬ ಶ್ರೀಮಂತ ತಂಗಿ ದೇಸಾಯಿಗೌಡನ ತಂಗಿ ಕೈ ಹಿಡಿಯುವ ಶಕ್ತಿ ನನಗೆಲ್ಲಿದೆ? ಮೇಲಾಗಿ ನಿಮ್ಮಣ್ಣನ ಆ ಜನ್ಮದ ಹಿರಿ. ಅದು ಅಲ್ಲದೆ ನಾವು ಬಡವರು, ನೀವು ಶ್ರೀಮಂತರು. ನಮಗೂ ನಿಮಗೂ ಎಲ್ಲಿ ಹೊಂದಾಣಿಕೆ? ಚಚೆ, ಹಾಗೆಲ್ಲ ಮಾತನಾಡಬೇಡಿ. ನೋಡಿ, ದಯವಿಟ್ಟು ನನಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿ ನನ್ನ ಕೈ ಹಿಡಿದು ಕಾಪಾಡಿ. ಕೇಳು ರೇಣಕ, ಕೇಳು. ಹಿರೇ ಕಾಡಿನ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಬಾಳ ಜ್ಯೋತಿಯನ್ನಾಗಿ ಮನಸಾರೆ ಸ್ವೀಕರಿಸುತ್ತೇನೆ. ಎಲ್ಲಿ ನಿನ್ನ ಮೊದಲ ಕಂಡದಿಂದ ಒಂದು ಹೊರಬರಲಿ ನಿಂಪಾದ ಗೀತೆ. ಮುತ್ತಿನ
ಜಮದಗ್ನಿ ನೋಡಿ, ಸ್ವಲ್ಪ ದಿನ ಈ ವಿಷಯ ಗುಟ್ಟಾಗಿರ್ಲಿ.
ಪಿತರನ್ನ ಕೊಂದ ತಪ್ಪಿದ ಮಣ್ಣುಗಳು ಯಾರೆಂದು ಪತ್ತೆ ಹಚ್ಚಿ ನನ್ನ ಬದಿಯಲ್ಲಿ ಹುರಿದರು ದಗದಗನೆ ನನ್ನ ಸೇಡಿನ ಕೆಂಡ ಅಂದಿನಾಗಲೇ ನಾನು ಮಾಡಿದ ಶಪಥ ಪೂರ್ಣಗೊಂಡು ಆ ದೇಸಾಯಿ ಗೌಡ ಹೇಳಿದಂತೆ ನಾನು ನಟಿಸಿ ನನ್ನ ತಂದೆ ತಾಯಿಯನ್ನು ತಮ್ಮಂದರ ಕೊಂದು ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮನೆಗೆ ಬೆಂಕಿ ಹಚ್ಚಿದ ದುಷ್ಟ ಯಾರೆಂದು ಪತ್ತೆ ಹಚ್ಚಿ ಆ ಗೋಮದ ವ್ಯಾಘ್ರಗಳನ್ನು ಹರಿದು ತಿನ್ನುವುದೇ ನನ್ನ ಬಲವಾದ ಛಲ. ಅಗ್ನಿದೇವನ ಸ್ಟೇಟ್ ಬ್ಯಾಂಕ್ನಿಂದ ನಿನ್ನ ತಂದೆ ತಾಯಿ ಕೊಲೆ ಮಾಡಿದ ಗುಂಪಿನವಲ್ಲಪ್ಪನಾದ ಪದ್ಮ 3 ಲಕ್ಷ ರೂಪಾಯಿ ಸೂಟ್ ಕೇಸ್ನಲ್ಲಿ ಸಿಕ್ಕಿಕೊಂಡು ತಿರುಮಲ ಕಡೆ ಹೊರಟಿದ್ದಾನೆ. ಬೇಗ ಅವನ್ನ ಫಿನಿಶ್ ಮಾಡಿ ಹಣ ತೆಗೆದುಕೊಂಡು ಅಯೋಧ್ಯೆ ಹೋಗಲಿ ಬಾ. ಅವನ ನೋಡಲಿಕ್ಕೆ ಎಂತ ಬಟ್ಟೆಯನ್ನು ಧರಿಸಿದ್ದಾನೆ. ವೈಟ್ ಪ್ಯಾಂಟ್. ಓಕೆ ಕತ್ವಾಲ್ ಲೇ ಕತ್ವಾಲ್ ಕತ್ವಾಲ್ ಸುಟ್ಟುಕೊಂಡು ಈ ಸೃಷ್ಟಿಯನ್ನು ಚಿತ್ರ ವಿಚಿತ್ರ ಮಾಡಬೇಕೆಂದು ಕಲ್ಲಿನ ಕೋಟೆ ಒಳಗೆ ನೀನು ಕುಳಿತು ನೀನಾಡುತ್ತಿರುವ ಈ ಆಟದಲ್ಲಿ ನಾನೊಬ್ಬ ಕಳ್ಳನಾಗಿನಾಗಿ ಬಂದು ನಿನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಅವಧೂತ ಅಗ್ನಿದೇವರೇ. Stop it! ಈ ಸೃಷ್ಟಿಯನ್ನು ಮುಷ್ಟಿಯಲ್ಲಿ ಹಿಡಿದು ಪುಡಿ ಪುಡಿ ಮಾಡಬಲ್ಲೆ, ಚುಕ್ಕಿಯನ್ನು ಚದುರಿಸಬಲ್ಲೆ. ಅಂದ ಮೇಲೆ ಎಂತವರ ಗತಿ. ನನಗೆ ಕರುಣೆ ಬಂದರೆ ಹಾಲು ಕುಡಿಯುವ ಹಸುಗೂಸು. ನನ್ನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಸಿಡಿದ ಸುನಾಮಿಯಂತೆ. ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಸಂಸಾರವನ್ನೇ ಸರ್ವನಾಶ ಮಾಡಿದ
ಕಣ್ಮಿಟಿಗಿಸಿ ಹೊರಳಿ ನೋಡುವ ದರ್ಪದ ಕುನ್ನಿಗಳು ಇನ್ನು ಯಾವನು ಹುಟ್ಟಿಲ್ಲ ಈ ಪ್ರಪಂಚದಲ್ಲಿ. ಹಾಗೇನಾದರೂ ಹುಟ್ಟಿದ್ದೇ ನಿಜವಾದರೆ ಒತ್ತು ನೋಡದೆ ಅವರನ್ನು ಹತ್ತಿ ಯಾವನ ದರ್ಶನಕ್ಕೆ ಕಳಿಸುವುದೇ ನನ್ನ ಹುಟ್ಟು ಗುಣ. ಅದರಂತೆ ನನಗೆದುರಾಗಿ ನಿಂತ ಆ ಮನವಿಕಾರಿ ಸತ್ಯವಂತನ ತಮ್ಮ ಜಮದಗ್ನಿಗೆ ಅಸ್ತ್ರಪಾಠ ಕಲಿಸಬೇಕಾದರೆ ನಾಳೆ ಅವರಾತ್ರಿ ಅಮಾವಾಸ್ಯೆಯ ದಿನ ಬೆಟ್ಟದ ತುದಿಯ ಮೇಲಿರುವ ಕಾಡಸಿದ್ದೇಶ್ವರನ ದರ್ಶನಕ್ಕೆಂದು ಬರುವ ಆ ಜಮದಗ್ನಿಯ ಹತ್ತಿಗೆ ಶಬರಿಯ ಮೇಲೆ ನನ್ನ ಬಲತ್ಕಾರದ ಬಲ ಬೀಸಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳುವುದೇ ನನ್ನ ಅಚಲ ನಿರ್ಧಾರ. ಶಬರಿ, ನಿನಗೋಸ್ಕರ ಈ ಊರಿನಲ್ಲಿ ಅಷ್ಟೇ ಅಲ್ಲ ಈ ನಾಡಿನಲ್ಲೇ ರಕ್ತದ ಕಾಲುವೇರಿದರೂ ಚಿಂತೆ ಇಲ್ಲ. ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುದ್ದಿಟ್ಟು ನಿನ್ನ ಶೀಲಹರಣ ಮಾಡಿ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಜಲಧತ್ತ ಜಲಗಾರ ದೇಸಾಯಿ ಗೌಡನೇ ಅಲ್ಲ. ಅಲ್ರಿ ನಾ ಹಣವರ್ಗೆ ಎಂತ ಮುದ್ದ ಸಾಟ ಬಿದ್ದಿಲ್ಲ ಅಂತೀನಿ. ಒಬ್ಬ ಕೊಡದ ನಾಳೆ ನೀರು ಬಿಡ್ತಾನಂದ್ರ ಇನ್ನೊಬ್ಬ ಸೂಜಿ ಚುಚ್ಚಕ ಬರ್ತಾನ. ನಾನು ಯಾರು ಮದ್ವೆ ಆಗ್ಲಿ ಅಂತೀನಿ. ಯಾರ ಮದುವೆ ಆಗ್ಬೇಕಂತ ಯಾಕೆ ಚಿಂತೆ ಮಾಡ್ತಾ ಬನಶಂಕರಿ? ನಾನು ಇದನ್ನೆಲ್ಲ ನಿನ್ನ ಕೈ ಹಿಡಿಯುವ ಚಲುವ ಚಂದ್ರಮ್ಮ ಡಾಕ್ಟರ್ ಬದಾಮಿ. ನೀನು ಕೈ ಇಡೋ ಡಾಕ್ಟರ್ ಬದಾಮಿ ನಿಮ್ಮ ಮೌನ ಅಲ್ಲ. ನಮ್ ಗೌಡ್ರ ಮನೇಲಿ ಅಡಿಗೆ ಮಾಡುವ ನೆಲವ ನಿನ್ ಕೈಯಾಗ ಸೂಜಿ ನೋಡಿ ಹೇಳ್ತಾನ ನೀನ್ ಸೂಜಾಗ ಎಣ್ಣಿಲ್ಲ ಅಂತ. ಎಣ್ಣೆ ಇಲ್ಲ ಅಂತ ನೀನ್ ಯಾಕೆ ಪಾಠ ಪಡಿಸ್ಕೊಂಡ್ ನಿಂತಿ? ಬಂಗಾರ ಸರ ಯಾವ ಹಾಕೋತ್ತೆ ಬನಶಂಕರಿನ ಕೊರಳಾಗ? ಆರಿನ ಕೋಳಿಗೆ ಬಂಗಾರ ಸರ ಹಾಕುವ ಬಹಾದುರ್ಗಂಡು ಬೇರೆ ಇದೆಲ್ಲ ಬಿಡು. ಯಾರವ ಆರಕ್ ಮೂಕಳಿ ಕಾಕಿ ಚೆನ್ನ ಅವ್ನ ಮೂಕಳಕ ನಾ ಪಾಕೆ ಸುಣ್ಣ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಗಂಡ ಯಾರಿಲ್ಲ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಗಂಡು ಯಾರಿಲ್ಲ. ನೀನು ಕೊಡ ಇಡಿ. ನಾನೇ ಇವಳಿಗೆ ಮುತ್ತಿನ ಸರ ಹಾಕುವ ಗಂಡು ಇದು ದುಂದು. ಬಂದಿ ಅಲ್ಲ ಕಿಸಿಕೊಂಡು ಅಲ್ಲ ನೀನು ಮುಸುಡಿ ನೋಡಿದ್ರ ಸತ್ತು 3 ದಿವಸ ಮುದುಕಿ ಮುಖ ಆಗೈತಿ. ನನ್ನ ಕೈ ಹಿಡೋ ತಾಕತ್ ಐತೆ ನಿನ್ನ ಹತ್ರ? ನೀವು ಒಂದು ನೀನ್ ತಲೆ ಬಗ್ಗಿಸಿ ನಿನ್ನ ಕೊರಳು ನನ್ನ ಕೈಯಾಗ ಕೊಡು. ಎಲ್ಲ ವಾಲ್ ತಿರುವಿ ನೀರು ಒಗಸ್ತೀನಿ ನೀನು ನೋಡುವಂತೆ. ಅಷ್ಟೈತೆ ನಿನ್ನ ಪಾನದ ಪವರ್. ಏಯ್, ನನ್ನ ಕೈ ಹಿಡಿದ ಗೊತ್ತಾಗ್ತದೆ ನನ್ನ ಪಾನಿನ ಪವರಿಂಗ್. ಈ ನನ್ನ ಕಡೆ ವಹಿಸಿದು ನಿನ್ನ ಮುಖದ ಫೇಸಿಂಗ್. ಇದೆಲ್ಲ ಯಾರಿಗ ನಿನ್ನ ಆವಾಜಿಂಗು? ನೀನೇ ನನ್ನ ಮಾಡಿದಿಲ್ಲ ನನಗ ನಮಸ್ಕಾರಿಂಗ್. ಇದೇನಲ್ಲೇ ಬಾದಾಮಿ ನಿನ್ನ ಮಾತಿಂಗ್. ನಾ ಮಾಡಿದ್ದಿಲ್ಲ ಈಗ ನಾ ಪಿಸ್ಸಿಂಗ್. ಈಗ ನಾನು ಕರ್ಕೊಂಡು ಹೋಗಿವೆ ಚಲುವಿನ ಚಿತ್ತರ ಪಿಟಲಿಂಗು. ನಿಂದ್ರಸ್ರೆ ನಮ್ ಕರ್ನಾಟಕ ಶಾಕಿಂಗು. ನನಗೊಂದು ಪ್ರಶ್ನೆ, ಅದನ್ನ ಯಾರು ಉತ್ತರ ಹೇಳ್ತಿರೋ ನಾನು ಅವ್ರ ಕೈ ಹಿಡಿತೀನಿ.
ನಾನು ಹೇಳ್ತೇನೆ ನಾನು ಹೇಳ್ತೇನೆ ನಾನು ಹೇಳ್ತೇನೆ ನಾನು ಹೇಳ್ತೇನೆ ನಾನು ಹೇಳ್ತೇನೆ ಅಯ್ಯೋ ಒಂದಲ್ಲ 10 ಕೇಳು ಪಟ ಚಟ ಅಂತ ಉತ್ತರ ಕೊಟ್ರ ಒನ್ಸ್ ಮೋರ್ ಅನ್ಬೇಕು ಅದ್ಯಾಕ 18 ಪುಟ ಚಟ ಅಂತ ಹೇಳಿಬಿಡ್ತೀನಿ ಮುಗಿಸ್ರೊಳಗೆ ಕೇಳ ಹೇಳ ಅಲ್ಲ ಹೆಂಡತಿನ ಗಂಡ ಮುಟ್ಟದ ಜಾಗ ಯಾವುದು? ಇದು ಯಾವಾಗ ದೊಡ್ಡ ಪ್ರಶ್ನೆ ನಾನು ಹೇಳ್ತೀನಿ ನಾಲಿಗೆ ಮುಟ್ಟೋದಿಲ್ಲ ಅಲ್ಲ ಇದೇನ್ ದೊಡ್ಡ ಪ್ರಶ್ನೆ ಎಂಡ್ರ ಕಾಲ ಗಂಡ ಮುಟ್ಟೋದಿಲ್ಲ ಅಲ್ಲ ಇದಲ್ಲ ಆಗಲ್ಲ ಮತ್ಯಾವದು ಮತ್ತೇನವ ಉಷ್ಣಮ್ಮ ಮತ್ಯಾವದು ಹೇಳ ಇಬ್ರು ಸೋತಿರ ನೀನೇ ಹೇಳ್ಬಿಡ ಹೇಳ ಗಂಡ ಹೆಂಡತಿನ ಮುಟ್ಟದ ಜಾಗ ಹೃದಯ. ನಮ್ಮ ಕಷ್ಟ ಗೊತ್ತಿತ್ತು ಉಷ್ಣಮ್ಮದೇ ಕೇಳ್ತೈತಿ ಅದು ಅದಕ್ಕೆ ಇಬ್ರು ಸೋತಿತ್ತು. ಹುಟ್ಟಿದ್ ಕೂಡ್ಸಿ ಹೇಳ್ತಾಗ ಓದ್ತಾರ ಆ? ಸೋತಾಗಂತ ತಿಳ್ಕೊಂಡ ಒಡಿ 9 ಜಾರ್ಸೋ ನಿಮ್ಮ ಜಾರ್ಸ್ ಬಂದೆ. ಕಟ್ಟಿ